ವೆಲ್ಕಮ್ ಯು ಆಲ್. ಇವತ್ತು ನಾವೊಂದು ಡೆಮೋ ಕೊಡ್ತಾ ಇದ್ದೀವಿ. ಮೋಸ್ಟ್ ಆಫ್ ದ ಟೈಮ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಅಥವಾ ಕೆಮಿಸ್ಟ್ರಿ ಓದಿರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಅಲ್ಕಲಿನಿಟಿ ಮತ್ತು ಆ್ಯಸಿಡಿಟಿ ಅಂತ ಗೊತ್ತಿರ್ತದೆ. ಬೇಸ್ ಮತ್ತು ಆ್ಯಸಿಡ್ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ನೀರು ಕುಡಿತೀವಲ್ಲ, ನೀರೊಳಗಡೆ ಅಲ್ಕಲೈನ್ ವಾಟರ್ನ ಕುಡಿಬೇಕು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕೂಡ ಸಜೆಸ್ಟ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಇವು ಫಿಲ್ಟರ್ಡ್ ವಾಟರ್ ಏನು ಬರ್ತಾವಲ್ಲ, ಆ ಫಿಲ್ಟರ್ಡ್ ವಾಟರ್ನವರು ಅಲ್ಕಲೈನ್ ವಾಟರ್ನ ನಮಗೆ ಸಪ್ಲೈ ಮಾಡೋಕೆ ಆಗಂಗಿಲ್ಲ. ಯಾಕಂದರೆ ಅವ್ರಿಗೆ ಪರ್ ಲೀಟ್ರ್ ಕಾಸ್ಟ್ ಭಾಳ ಆಗ್ತದೆ. ಹಾಗಾಗಿ ಜಾಸ್ತಿ ಕಾಸ್ಟ್ ಆಗ್ತದ ಅಂತಂದದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನಾರ್ಮಲ್ ನ್ಯೂಟ್ರಲ್ ಆ್ಯಸ್ ಪರ್ BIS 6.5 to 8.5 pH ಇಟ್ಟು ಸಪ್ಲೈ ಮಾಡ್ತಾರೆ. ಬಟ್ ನಮಗೆ ಅಕಸ್ಮಾತಾಗಿ ಹೆಲ್ತ್ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಮಾಡ್ಕೋಬೇಕಂದ್ರೆ ಯೂಶ್ವಲಿ ಏನು ಮಾಡ್ತಾರೆ ಹೇಳ್ರಿ, ಅಲ್ಕಲೈನ್ ವಾಟರ್ನ ಕುಡಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಇದೇನೈತೆ ನೋಡಿ, ಇದೊಂದು ಪ್ರಾಡಕ್ಟ್ ಅದ. ಈ ಪ್ರಾಡಕ್ಟು ಡ್ರೀಮ್ SRK ಡ್ರೀಮ್ ಇಂಡಿಯಾ ಅಂತೇಳಿ ಅವರೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ಯಾರ. ಇದು ನಾನು ನೋಡಿದ್ದು ಸ್ವಲ್ಪ ಖುಷಿಯಾಗೈತೆ, ಹಾಗಾಗಿ ನಾನು ನಿಮಗೆ ಡೆಮೋ ಕೊಡಕತ್ತೀನಿ. ಇಲ್ಲಿ ಅಲ್ಕಲೈನ್ ವಾಟರ್ ಮಾಡೋದಕ್ಕೆ ಒಂದು ಫಿಲ್ಟರ್ನ ಅವರು ಕಂಡುಹಿಡ್ಕೊಂಡಾರೆ. ಈ ಅಲ್ಕಲೈನ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇರೆ ಬೇರೆ ಮೆಥಡಾಲಜಿನೂ ಇದಾವೆ. ಈಗ ನೀವು ಒಂದು ವಾಟರ್ ಬಾಟಲಲ್ಲಿ ಕಾಯಿಪಲ್ಯಗಳನ್ನು, ಕೆಲವು ಸೌತೆಕಾಯಿ, ಗಜ್ಜರಿ, ಮುಲ್ಲಂಗಿ ಅಥವಾ ಮೆಂತೆಯನ್ನು ಓವರ್ನೈಟ್ ಸೋಕ್ ಮಾಡಿಟ್ಟು ಅದು ನೆನೆಸಿಟ್ಟು ಬೆಳಗ್ಗೆ ನೀವು ಆ ನೀರು ಕುಡಿದ್ರೂ ಕೂಡ ಅದು ಅಲ್ಕಲೈನ್ ವಾಟರ್ನೇ. ಮಜ್ಜಿಗೆನೂ ಕೂಡ ಅಲ್ಕಲೈನ್ ವಾಟರ್ನೇ. ಇವು ಎಲ್ಲವೂ ಕೂಡ ಏನು ಕೊಡ್ತಾವೆ ಅಂದರೆ ಅಲ್ಕಲೈನ್ ವಾಟರ್ನೇ ಕೊಡ್ತಾವೆ. ಬಟ್ ಇವರೇನು ಮಾಡಿದ್ರು ಅಂದ್ರೆ, ನೀವು ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ, ನಾವೇ ಒಂದು ಫಿಲ್ಟರ್ ಕೊಟ್ಟಿದ್ದೀವಿ ಅಂತೇಳಿ ಈ ಫಿಲ್ಟರ್ ಒಳಗಡೆಯಿಂದ ನೀರು ಬಂದರೆ ಅದು ಅಲ್ಕಲೈನ್ ಇರ್ತದೆ. ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಗೊತ್ತದವ, ಕೆಲವು ಮಿನರಲ್ಸ್ ಅದಾವೆ, ಇದರೊಳಗಡೆ ಸ್ಟೋನ್ಸ್ ಅದಾವೆ. ಆ ಸ್ಟೋನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ವಾಟರನ್ನು ಏನು ಮಾಡ್ತಾರೆ, ಅಲ್ಕಲೈನ್ ಮಾಡ್ತಾರೆ. ಓಕೆ, ಅಲ್ಕಲೈನ್ ಆಗೈತೋ ಇಲ್ಲೋ ಅಂತ ಹೆಂಗೆ ಕಂಡುಹಿಡಬೇಕು, ಅದಕ್ಕೋಸ್ಕರ pH ಇಂಡಿಕೇಟರ್ ಅಂತ ಒಂದದ. ಇದು pH ಇಂಡಿಕೇಟರ್. ಇದು pH ಇಂಡಿಕೇಟರ್ ನಿಮ್ಗೆ ಇಲ್ಲೇ ಇವರೇ ಕೊಡ್ಬೇಕಂತೇನಿಲ್ಲ, ಇದು ಎಲ್ಲ ಲ್ಯಾಬೊರೇಟರಿ ಒಳಗೆ ಸಿಗ್ತದ. ಪ್ಲಸ್ ನೀವು ಆನ್ಲೈನೂ ಪರ್ಚೇಸ್ ಮಾಡ್ಕೋಬೋದು. ಇದು ಏನೋ ಜಸ್ಟ್ pH ಇಂಡಿಕೇಟ್ ಮಾಡ್ತದೆ. ಓಕೆನಾ, ನಾನು ನಿಮಗೆ ಇಂಡಿಕೇಟ್ ಮಾಡಿ ತೋರಿಸ್ತೀನಿ. ಓಕೆ, ಇದು ಫಿಲ್ಟರ್ಡ್ ವಾಟರ್, ಇದು ಫಿಲ್ಟರ್ಡ್ ವಾಟರ್, ಇದು ನಾರ್ಮಲ್ ಟ್ಯಾಪ್ ವಾಟರ್. ಓಕೆನಾ, ಬಟ್ ಇದು pH ಇಂಡಿಕೇಟ್ ಕರೆಕ್ಟ್ ಮಾಡ್ತದನೋ ಇಲ್ಲೋ, ಫಸ್ಟ್ ನಾವು ಇದನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಇದು ಕರೆಕ್ಟ್ ವರ್ಕ್ ಆಗ್ತದೋ ಇಲ್ಲ ಅಂತ ಚೆಕ್ ಮಾಡೋಣ. ಹಾಗಾದ್ರೆ ಇದು ಅಸಿಡಿಕ್ ವಾಟರ್ನ ಚೆಕ್ ಮಾಡ್ತದಿಲ್ಲ ಅಂತ ಚೆಕ್ ಮಾಡೋಕೆ ನಾನು ಏನು ಮಾಡ್ತೀನಿ, ನೀರನ್ನ ಆ್ಯಸಿಡ್ ಮಾಡ್ತೀನಿ. ನಿಂಬೆಹಣ್ಣು ಆ್ಯಸಿಡಾ, ವಾಟ್ ಇಸ್ ದ pH ಆಫ್ ವಾಟರ್ ಲೆಮನ್ನು? <4 <3 ಅದ. ಹಾಗಾಗಿ ಏನಾಗ್ತದೆ, ಇದು ಅಸಿಡಿಕ್ ವಾಟರ್. ಅಸಿಡಿಕ್ ವಾಟರ್ ಆಯಿತಾ. ಇದು ನಾರ್ಮಲ್ ವಾಟರ್. ಈ ನಾರ್ಮಲ್ ವಾಟರ್ನ ಏನು ಮಾಡ್ತೀನಿ, ಸಲೈನ್ ವಾಟರ್ನ ಏನು ಮಾಡೋಣ, ಸಲೈನ್ ವಾಟರ್ನ. ಓಕೆನಾ, ಸಲೈನ್ ವಾಟರ್ ಅಂದ್ರೆ ಏನು, ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಏನು ಮಾಡಕತ್ತೀನಿ, ಇದು ಕರೆಕ್ಟಾಗಿ ವರ್ಕ್ ಆಗುತ್ತಿಲ್ಲ ಚೆಕ್ ಮಾಡೋದು. ಇದು ಏನಂದರೆ ಇದು ನಾರ್ಮಲ್ ವಾಟರ್ ಇರಲಿ. ಓಕೆನಾ, ಇದ್ರ ಮೇಲ್ಗಡೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರೆಡ್ ಕಲರ್ ಬಂತಂದ್ರೆ ಹೈ pH, ಲೋ pH ಅಂದರೆ ಹೈ ಆ್ಯಸಿಡಿಕ್ ಅಂತ ಅರ್ಥ. ಹೆಂಗೆ ರೆಡ್ ಡೌನ್ ಆಗ್ತಾ ಹೋಗಿ ಗ್ರೀನ್ ಬಂತಂದರೆ ನ್ಯೂಟ್ರಲ್ ವಾಟರ್ ಅಂತ ಅರ್ಥ. ಆಮೇಲೆ ಅದು ಬ್ಲೂ ಬಂತು ಅಂತಂದರೆ ಅದು ಅಲ್ಕಲೈನ್ ವಾಟರ್ ಅಂತ. ಓಕೆನಾ, ಚೆಕ್ ಮಾಡೋಣ. ಎರಡು ಡ್ರಾಪ್ ಹಾಕಿದ್ದೀನಿ. ಓಕೆ, ಈಗ ಇದನ್ನು ನಾವು ಜಸ್ಟ್ ಇಂಡಿಕೇಟ್ ಏನು ಮಾಡ್ತದ ಚೆಕ್ ಮಾಡೋಣ. ಏನು ಬಂತಿದ್ದು, ರೆಡ್ ಕಲರ್. ಮತ್ತು ಟೇಬಲ್ ಕಲರ್ ರೆಡ್ ಅದ ಅಂತ ಅನ್ಬೇಡ್ರಿ, ರೆಡ್ ಬಂದದ ಅಂದರೆ ಏನಿದು ಆ್ಯಸಿಡ್ ಅದ. ಬಿಕಾಸ್ ಇಲ್ಲಿ ಇಂಡಿಕೇಟ್ ಮಾಡಿದಾರ ರೆಡ್ಗೆ ಆ್ಯಸಿಡ್ ಅದ. ಇದು ಯಾವ್ದು ಬಂತು ನೋಡ್ರಿ, ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಗ್ರೀನ್ ಕಾಣುತ್ತಲ್ಲ, ಹಿಂದ್ಗಡೆ ಗ್ರೀನ್ ಇದೆಲ್ಲ. ಲೊಕೇಟ್ ಇಯರ್, ವಾಟ್ ಇಸ್ ದ ಕಲರ್, ಗ್ರೀನಾ? ಓಕೆ, ವಾಟ್ ಇಸ್ ದಿಸ್ ಕಲರ್, ರೆಡ್. ವಾಟ್ ಇಸ್ ದಿಸ್ ಕಲರ್, ಇದು ಗ್ರೀನ್ ಐತಿ. ಓಕೆ, ಇವೆಲ್ಲ ಏನಿದಾವ ಅಂತಂದರೆ ಗ್ರೀನ್ ಹೇಳ್ತಾ ಇದೆ ಅಂತಂದ್ರೆ ಅರ್ಥ pH 7 ಅದ, ನ್ಯೂಟ್ರಲ್ ಅದ. ಇದು ಗ್ರೀನ್ ಅದ ಅಂದ್ರೆ pH ನ್ಯೂಟ್ರಲ್ ಅದ. ಇದು ರೆಡ್ ಅದ ಅಂದ್ರೆ pH <4 ಅಥವಾ <7 ಅಂದರೆ ಆ್ಯಸಿಡಿಕ್ ಅದ. ಓಕೆ, ಸಜೆಸ್ಟ್ ಏನು ಮಾಡ್ತಾರೆ, ಅಥ್ಲೆಟಿಕ್ ಪೀಪಲ್ಸ್ ಇರ್ಬೋದು ಅಥವಾ ವರ್ಕೌಟ್ ಮಾಡ್ತಕ್ಕಂಥವ್ರು, ಯೋಗ ಅಂಥವ್ರು ಮಾಡೋರು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಅಲ್ಕಲಿನಿಟಿ ಒಳಗಡೆ ಬ್ಯಾಕ್ಟೀರಿಯಾಗಳು ಸಾಯ್ತಾವೆ, ಆ್ಯಸಿಡಿಕ್ ಒಳಗಡೆ ಬ್ಯಾಕ್ಟೀರಿಯಾಗಳು ಬದುಕ್ತಾವೆ. ಹಾಗಾಗಿ ನೀವು ರೈಸನ್ನು ಏನಾದರೂ ಇಟ್ಟಿದ್ರಿ ಅಂದರೆ ಬೆಳಗ್ಗೆ ಅದು ಹುಳಿ ಆಗ್ತದೆ. ಹುಳಿ ಆಗ್ತದೆ ಅಂದರೆ ಏನರ್ಥ, ಆ್ಯಸಿಡ್ ಆಯ್ತು ಅಂತ ಅರ್ಥ. ಆ್ಯಸಿಡ್ ಆಯ್ತು ಅಂದ್ರೆ ಅದ್ರ ಹುಳ ಬರ್ತಾವೆ. ಅರ್ಥ. ಅಂದ್ರೆ
ಆ್ಯಸಿಡಿಕ್ ಒಳಗಡೆ ಹುಳುಗಳು ಬದುಕ್ತಾವೆ, ಅಲ್ಕಲೈನ್ ಒಳಗಡೆ ಹುಳುಗಳು ಸಾಯ್ತಾವೆ. ಓಕೆ, ಈಗ ನಾವೇನು ಮಾಡೋಣ ಅಂತಂದ್ರೆ ಇದ್ರೊಳಗಡೆ ಹಾಕಿದ್ವಿ, ಫಿಲ್ಟರ್ ಆಯ್ತು, ನಿಮ್ಮ ಎದುರಿಗೆ ಹಾಕಿದ್ದೀನಿ, ಫಿಲ್ಟರ್ ಆಗ್ಯದ. ಈಗ ಇದನ್ನು ನಾವೇನು ಮಾಡೋಣ, ಇದನ್ನು ಓಕೆ, ಇದು ವಾಟರ್, ನಾರ್ಮಲ್ ವಾಟರ್, ಇದ್ರ ಫಿಲ್ಟರಿಂದ ಬಂದಿದ್ದಕ್ಕೋಸ್ಕರ ಅದು ಅಲ್ಕಲೈನ್ ಆಗಿರ್ಬೇಕು. ಆಗೈತೆ ಎಲ್ಲ ಚೆಕ್ ಮಾಡೋಣ. ಓಕೆ ಓಕೆ, ಇದು ಯಾವ ಕಲರ್ ಬಂತು? ಬ್ಲೂ ಕಲರ್ ಬಂತು. ಬ್ಲೂ ಕಲರ್ ಬಂತು ಅಂದರೆ ಈಗ ನಾವೇನು ಮಾಡಿದ್ವಿ ಪ್ರೊಸೆಸ್, ನಾರ್ಮಲ್ ಪಿ ಎಚ್ ಇದ್ದಿದ್ದು ವಾಟರ್ಗಳನ್ನು ನಾವೇನು ಮಾಡ್ಬೋದು, ಅಲ್ಕಲೈನ್ ಮಾಡ್ಕೋಬೋದು. ಅರ್ಥ ಆಯ್ತಾ? ನಾರ್ಮಲ್ ಫಿಲ್ಟರ್ಡ್ ವಾಟರಲ್ಲಿ ಪಿ ಎಚ್ 7 ಇರ್ತದೆ, ಕೆಟ್ಟದಂತೇನಲ್ಲ, ದಟ್ ಈಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್, ಬಟ್ ನ್ಯೂಟ್ರಲ್ ಅದ. ಬಟ್ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂದ್ರೆ ಇದು ವರ್ಕೌಟ್ ಮಾಡೋರು, ಜಿಮ್ಮಿಗೆ ಹೋಗೋರು, ಅಥವಾ ರನ್ನಿಂಗು, ಜಾಗಿಂಗು, ಸ್ವೆಟ್ಟಿಂಗ್ ಚೆನ್ನಾಗಿ ಆಗಬೇಕು, ಡೈಜೆಷನ್ ಚೆನ್ನಾಗಿ ಆಗಬೇಕು, ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ನೀವು ಅಲ್ಕಲೈನ್ ವಾಟರ್ ಕುಡಿಬೇಕು. ಈ ವಾಟರ್ ನೀವು ಎಲ್ಲಿ ನೋಡಿರ್ತೀರಿ? ಈ ವಿರಾಟ್ ಕೊಹ್ಲಿ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಪರ್ಸನ್ಸ್ ಬ್ಲ್ಯಾಕ್ ವಾಟರ್ ಅಂತ ಕುಡಿತಾರೆ, ಗೊತ್ತು? ಬ್ಲ್ಯಾಕ್ ವಾಟರ್ ಯಾವುದಂದ್ರೆ ಅದು ಅಲ್ಕಲೈನ್ ವಾಟರ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಇದ್ರದ್ದು ಇನ್ನೂ ಸ್ವಲ್ಪ ಬೆನಿಫಿಟ್ಸನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳಿರ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಇದೇನು SRK ಡ್ರೀಮ್ ಇಂಡಿಯಾ ಅಂತೇಳಿ ಏನು ಪ್ರಾಡಕ್ಟ್ ಲಾಂಚ್ ಮಾಡಿದಾರಲ್ಲ, ಈ ಪ್ರಾಡಕ್ಟ್ದು ಆ್ಯಕ್ಚುಯಲ್ ಕಾಸ್ಟ್ 7,500 ರುಪೀಸ್ ಅದ. ನಾನು ಮಾರ್ಕೆಟಿಗೆ, ಈ ಮಾರ್ಕೆಟ್ನವ್ರಿಗೆ ನಾನು ಸ್ವಲ್ಪ ಕ್ಲೋಸ್ ಇರೋದ್ರಿಂದ 4,000 ರುಪೀಸ್ಗೆ ನಾವು ಇದನ್ನು ಖರೀದಿ ಮಾಡ್ಬೋದು. ಓಕೆ, ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇಲ್ಲ, ಅವ್ರು ನನಗೆ ವಿಡಿಯೋ ಮಾಡಿದ್ದಕ್ಕೋಸ್ಕರ ಆ್ಯಡ್ ಏನು ಪೇಮೆಂಟ್ ಮಾಡ್ತಾ ಇಲ್ಲ. ಇದು ನನಗೆ ಕ್ಲೋಸ್ ಇರೋದ್ರಿಂದ, ಈ ಪ್ರಾಡಕ್ಟದ್ದು ಮಾರ್ಕೆಟು ನಮ್ಮ ಅಪ್ಪಾಜಿಗೆ ಮತ್ತು ನಮಗೂ ಕ್ಲೋಸ್ ಇರೋದ್ರಿಂದ ನಾ ಪರ್ಸ್ನಲಿ ವಿಡಿಯೋ ಮಾಡಿರೋದು. ಓಕೆ, ಆ್ಯಡ್ ಪೇಮೆಂಟ್ ಏನು ಬರೋಂಗಿಲ್ಲ. ಇದನ್ನು ಜಸ್ಟ್ ನಿಮ್ಗೆ ಒಪಿನಿಯನನ್ನು ಹೇಳ್ತಾ ಇದ್ದೀನಿ. ಓಕೆನಾ? ಇದು 8,000 ಲೀಟರ್ಸನ್ನು ಫಿಲ್ಟರ್ ಮಾಡ್ತದೆ. ಒಂದು ಸತಿ ನೀವು ಪರ್ಚೇಸ್ ಮಾಡಿದ್ರೆ 8,000 ಲೀಟರ್ಸ್ ಇದ್ರದ್ದು ಕೆಪಾಸಿಟಿ. ಅದಾದಮೇಲೆ ಮೇಲಿರ್ತಕ್ಕಂಥ ಫಿಲ್ಟರ್ ಮೀಡಿಯಾನಷ್ಟೇ ಚೇಂಜ್ ಮಾಡ್ಕೋಬೋದು. ಪ್ಲಸ್ 2.5 ಲೀಟರ್ಸ್ ಕೆಪಾಸಿಟಿ ಇರ್ತದೆ. ಓಕೆ, ನಿಮ್ಗೆ ದೊಡ್ಡ ಕೆಪಾಸಿಟಿ ಬೇಕಿತ್ತಂದ್ರೂ ಇದಾವ. ಅದು 16,000 ರುಪೀಸ್ ಅದ. 8,000 ರುಪೀಸ್ 50% ಆಫ್ ಒಳಗೆ ಸಿಗ್ತದೆ. ನೀವು ಹೊರಗಡೆ ತೊಗೊಂಡ್ರೆ ಅದು ಆ್ಯಕ್ಚುಯಲ್ ಕಾಸ್ಟ್ ಕೊಡಬೇಕಾಗ್ತದೆ.